ಆಕೆ 4 ತಿಂಗಳ ಗರ್ಭಿಣಿ. ರಾತ್ರಿ ಎಂದಿನಂತೆ ಊಟ ಮುಗಿಸಿ ಖುಷಿಯಾಗಿ ಮಲ್ಕೊಂಡಿದ್ಲು. ಆದರೆ ಬೆಳಗ್ಗೆ ಎದ್ದವಳು ಹಾಲು ತರ್ತೇನೆ ಅಂತ ಹೊರಗೆ ಹೋದವಳು ದಿಢೀರಂತ ನಾಪತ್ತೆಯಾಗ್ಬಿಟ್ಟಿದ್ದಾಳೆ. ಕುಟುಂಬದವರು ಆಕೆಗಾಗಿ ಹುಡುಕಾಡ್ತಿದ್ದಾರೆ. ರಸ್ತೆಯಲ್ಲೋ ಹುಡುಕಾಡಿದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲೂ ತಲಾಶ್ ಮಾಡಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಇವರು ಅಲೆದಾಡಿರೋದು ಈಕೆಗಾಗಿ. ಹಾಲು ತರುತ್ತೇನೆಂದು ಹೋದ ಮಹಿಳೆ ನಾಪತ್ತೆ. ಗರ್ಭಿಣಿ ಕಣ್ಮರೆ, ಕಂಗಾಲಾದ ಕುಟುಂಬ. ಫೋಟೋದಲ್ಲಿರುವ ಈಕೆ ಶಾಲಿನಿ, ತಾವರೆಕೆರೆಯ ಕಾಮತ್ ಲೇಔಟ್ ನಿವಾಸಿ. 7 ವರ್ಷದ ಹಿಂದೆ ಮದುವೆ ಆಗಿದ್ದು 5 ವರ್ಷದ ಮಗನಿದ್ದಾನೆ. ಸದ್ಯ ಶಾಲಿನಿ 4 ತಿಂಗಳ ಗರ್ಭಿಣಿ ಕೂಡ. ಆದ್ರೆ ಶನಿವಾರ ಬೆಳಿಗ್ಗೆ ಶಾಲಿನಿ ಮನೆಯಿಂದ ಏಕಾಏಕಿ ನಾಪತ್ತೆಯಾಗಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಹಾಲು ತರ್ತೀನಿ ಅಂತ ಮನೆಯಿಂದ ಹೋದ ಶಾಲಿನಿ ನಾಪತ್ತೆಯಾಗಿದ್ದಾರೆ. ಬಳಿಕ ಕುಟುಂಬದವರು ಹುಡುಕಾಡಿದಾಗ 4-5 ಕಿಲೋಮೀಟರ್ ನಡೆದು ಹೋಗಿರೋದು ಗೊತ್ತಾಗಿದೆ. ನಂತರ ಬಿಎಂಟಿಸಿ ಬಸ್ ಹತ್ತಿರೋದು ಕಂಡು ಬಂದಿದೆ. ಹೀಗಾಗಿ ಕುಟುಂಬದವರು ಠಾಣೆಗೆ ದೂರು ನೀಡಿದ್ದಾರೆ. ಮಾರ್ಕೆಟ್ ಎಲ್ಲ ನೋಡ್ಕೊಂಡು ಈಗ ನೋಡ್ತಾ ಇದೀವಿ ಸರ್, ಇಲ್ಲಿ ಏನಾರ ಮಲಗಿರ್ಬೋದ ಅಂತ. ಅದು ಅಲ್ಲದೆ ಮೇನ್ ಇಂಪಾರ್ಟೆಂಟು 4 ತಿಂಗಳು ಪ್ರೆಗ್ನೆಂಟ್ ಬೇರೆ. ಅವರು ಮೊಬೈಲ್ ಯೂಸ್ ಮಾಡ್ತಿದ್ರು, ಮೊಬೈಲ್ ತಗೋಗಿಲ್ಲ. ಬೆಳಿಗ್ಗೆ ಇದ್ದಾಗ ನಿದ್ದೆ ಬಸ್ಸೆಲ್ಲ ಸ್ವಲ್ಪ ವಾಕ್ ಮಾಡ್ಕೊಬತ್ತೀನಿ ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ. ಏನು ಮನಸ್ತಾಪ ಇಲ್ಲ, ಯಾವ್ದು ಜಗಳ ಇಲ್ಲ, ಒಂದು ಬೋರ ಇಲ್ಲ. ಸ್ವಲ್ಪ ಯಾರು ದಯವಿಟ್ಟು ಏನಾರ ಕಂಡಲ್ಲಿ ಸ್ವಲ್ಪ ದಯವಿಟ್ಟು ತಿಳಿಸಿದ್ರೆ ಹೆಲ್ಪ್ ಆಗ್ತದೆ. ಕೆಆರ್ ಮಾರ್ಕೆಟ್, ಸ್ಯಾಟಲೈಟ್, ಮೆಜೆಸ್ಟಿಕ್ ಸೇರಿದಂತೆ ಹಲವು ಬಸ್ ನಿಲ್ದಾಣ ಹುಡುಕಾಡಿದ್ರು ಶಾಲಿನಿ ಬಗ್ಗೆ ಏನೊಂದೋ ಗೊತ್ತಾಗಿಲ್ಲ. ಒಂದ್ ಕಡೆ ತಾವರೆಕೆರೆ ಪೊಲೀಸರು ಹುಡುಕಿದ್ರೆ, ಮತ್ತೊಂದು ಕಡೆ ಕುಟುಂಬಸ್ಥರು ತಲಾಶ್ ನಡೆಸಿದ್ರು. ಆದ್ರೆ ಶಾಲಿನಿ ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಪ್ರಶ್ನೆ ಆಗಿದೆ. ಅವರು ಎಲ್ಲ ಕಡೆ ಇನ್ಫಾರ್ಮೇಷನ್ ಕಳಿಸಿದೀವಿ ಅಂತಲೂ ಹೇಳಿದ್ದಾರೆ. ಎಲ್ಲ ಅವ್ರ ಗ್ರೂಪ್ಗೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಕಮಿಷನರ್ ಆಫೀಸ್ಗೂ ನಾವು ಹೋಗಿದ್ವಿ. ಅವ್ರ ಕಡೆಯಿಂದನೂ ಎಲ್ಲ ಇದು ಮಾಡಿದ್ದಾರೆ. ನಾವು ನಮ್ಮ ಪ್ರಯತ್ನ ಮಾಡೋಣ ಅಂತ ಬಂದಿಲ್ಲೆಲ್ಲ ನಾವು ಹುಡುಕ್ತಾ ಇದ್ದೀವಿ ಸರ್. ದಯವಿಟ್ಟು ಯಾರಿಗಾದ್ರೂ ಕಂಡಲ್ಲಿ ದಯವಿಟ್ಟು ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ಕೊತೀನಿ ಎಲ್ಲರ ಹತ್ರ. ಮನೆಯಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಪತಿ ಹೇಳ್ತಿದ್ದಾರೆ. ಆದ್ರೆ ಏಕಾಏಕಿ ಪತ್ನಿ ಮನೆಯಿಂದ ಹೊರ ಹೋಗಿರೋದು ಸಾಕಷ್ಟು ಪ್ರಶ್ನೆ ಹುಟ್ಟು ಹಾಕಿದೆ. ಶಿವಪ್ರಸಾದ್ ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.